ನೇರಳೆ ಮಾರ್ಗ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯಕ್ಕೆ ಕಾರಣ ಬಯಲಾಗಿದೆ. ಮಹಿಳೆಯ ಸರದಿಂದಲೇ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಸಮಸ್ಯೆ ಬಗ್ಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ. ಮೆಟ್ರೋ ರೈಲಿನ ಬಾಗಿಲಿನ ಗೈಡ್ ವೇಗೆ ಮಹಿಳೆಯ ಸರ ಸಿಲುಕಿತ್ತು. ಹೀಗಾಗಿ ಬಾಗಿಲುಗಳು ಮುಚ್ಚಲು ಸಾಧ್ಯವಾಗದ ಪರಿಣಾಮ ತಾತ್ಕಾಲಿಕ ವಿಳಂಬ ಆಗಿದೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ರೈಲಿನ ಉಪಕರಣಗಳಲ್ಲಿ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ನಿನ್ನೆ ನೇರಳೆ ಮಾರ್ಗದ ರೈಲಿನ ಬಾಗಿಲು ಸರಿಯಾಗಿ ಮುಚ್ಚದೆ ಸಮಸ್ಯೆ ಕಾಣಿಸಿಕೊಂಡಿತ್ತು. ಸಂಜೆ 7:36ರಿಂದ 7:54ರವರೆಗೆ ಸಂಚಾರದಲ್ಲಿ ತಾತ್ಕಾಲಿಕ ವ್ಯತ್ಯಯ ಆಗಿತ್ತು. ಪ್ರಾಥಮಿಕ ತನಿಖೆಯ ಮಾಹಿತಿಯನ್ನ ಉಲ್ಲೇಖಿಸಿ ನಮ್ಮ ಮೆಟ್ರೋ ನಿಗಮ ಸ್ಪಷ್ಟನೆ ಕೊಟ್ಟಿದೆ. ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಸರದಿಂದ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಯಿತು ಅನ್ನೋದನ್ನ ಬಿಎಂಆರ್ಸಿಎಲ್ ಕ್ಲಾರಿಟಿ ಕೊಟ್ಟಿದೆ. ತಾಂತ್ರಿಕ ದೋಷ ಕಾಣಿಸ್ಕೊಂಡಿರುತ್ತೆ. ನೇರಳೆ ಮಾರ್ಗದ ಮೆಟ್ರೋ ಬಾಗಿಲು ಮುಚ್ಚೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಏನ್ ಕಾರಣ ಅಂತ ಪರಿಶೀಲನೆ ಮಾಡಿದಾಗ ಅದಕ್ಕೆ ಕಾರಣ ಆಗಿರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಈ ಒಂದು ಸರ. ಬಾಗಿಲಿಗೆ ಅಂದ್ರೆ ಬಾಗಿಲಿನ ಗೈಡ್ ವೇಗೆ ಈ ಸರ ಸಿಕ್ಕಾಕೊಂಡಿರುತ್ತೆ. ಹೀಗಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ನೇರಳೆ ಮಾರ್ಗ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯಕ್ಕೆ ಕಾರಣ ಬಯಲಾಗಿದೆ. ಮಹಿಳೆಯ ಸರದಿಂದಲೇ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಸಮಸ್ಯೆ ಬಗ್ಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ. ಮೆಟ್ರೋ ರೈಲಿನ ಬಾಗಿಲಿನ ಗೈಡ್ ವೇಗೆ ಮಹಿಳೆಯ ಸರ ಸಿಲುಕಿತ್ತು. ಹೀಗಾಗಿ ಬಾಗಿಲುಗಳು ಮುಚ್ಚಲು ಸಾಧ್ಯವಾಗದ ಪರಿಣಾಮ ತಾತ್ಕಾಲಿಕ ವಿಳಂಬ ಆಗಿದೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ರೈಲಿನ ಉಪಕರಣಗಳಲ್ಲಿ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ನಿನ್ನೆ ನೇರಳೆ ಮಾರ್ಗದ ರೈಲಿನ ಬಾಗಿಲು ಸರಿಯಾಗಿ ಮುಚ್ಚದೆ ಸಮಸ್ಯೆ ಕಾಣಿಸಿಕೊಂಡಿತ್ತು. ಸಂಜೆ 7:36ರಿಂದ 7:54ರವರೆಗೆ ಸಂಚಾರದಲ್ಲಿ ತಾತ್ಕಾಲಿಕ ವ್ಯತ್ಯಯ ಆಗಿತ್ತು. ಪ್ರಾಥಮಿಕ ತನಿಖೆಯ ಮಾಹಿತಿಯನ್ನ ಉಲ್ಲೇಖಿಸಿ ನಮ್ಮ ಮೆಟ್ರೋ ನಿಗಮ ಸ್ಪಷ್ಟನೆ ಕೊಟ್ಟಿದೆ. ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಸರದಿಂದ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಯಿತು ಅನ್ನೋದನ್ನ ಬಿಎಂಆರ್ಸಿಎಲ್ ಕ್ಲಾರಿಟಿ ಕೊಟ್ಟಿದೆ. ತಾಂತ್ರಿಕ ದೋಷ ಕಾಣಿಸ್ಕೊಂಡಿರುತ್ತೆ. ನೇರಳೆ ಮಾರ್ಗದ ಮೆಟ್ರೋ ಬಾಗಿಲು ಮುಚ್ಚೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಏನ್ ಕಾರಣ ಅಂತ ಪರಿಶೀಲನೆ ಮಾಡಿದಾಗ ಅದಕ್ಕೆ ಕಾರಣ ಆಗಿರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಈ ಒಂದು ಸರ. ಬಾಗಿಲಿಗೆ ಅಂದ್ರೆ ಬಾಗಿಲಿನ ಗೈಡ್ ವೇಗೆ ಈ ಸರ ಸಿಕ್ಕಾಕೊಂಡಿರುತ್ತೆ. ಹೀಗಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.